ಅಂದರೆ ಈಗ ತಂದೆ ಕಷ್ಟದ ದಿನಗಳನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ನೆನಪಾಗುತ್ತೆ, ಅದನ್ನು ನೀವು ಕಲ್ತಿರೋಂಥ ಪಾಠ ಏನು? ರಾಯಲ್ ಆಗಿ ಬದುಕಿದ್ರು, ರಾಯಲ್ ಆಗಿ ಹೊರಟ್ರು. ನಾವು ರಾಯಲ್ ಆಗೇ ಇದ್ದೀವಿ, ರಾಯಲ್ ಆಗೇ ಹೋಗ್ಬೇಕು ಅನ್ನೋದು ಒಂದು ಖುಷಿ, ಒಂದು ಆಸೆ ಇದೆ ಅಷ್ಟೇ. ಅದೇ ಆ ದಿನಗಳನ್ನ ನೋಡಿದಾಗ ಅಂದರೆ ಆ ದಿನಗಳನ್ನ ನಾನು ನೆನಪಿಸ್ಕೊಳ್ಳೋಕೆ ಇಷ್ಟನೇ ಪಡಲ್ಲ ಸರ್. ಅಲ್ಲಿ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟಿದ್ದೀನಿ 2020ನಲ್ಲೇ. ಅಂದರೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಈ ಥರದ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತಾರೆ. ಅಂದರೆ ತಂದೆ ಇಲ್ಲದಿರೋ ಟೈಮಲ್ಲಿ, ಅಂದರೆ ತುಂಬ ಚಿಕ್ಕ ವಯಸ್ಸು ನಿಮ್ಮದು, ತುಂಬ ಚಿಕ್ಕ ವಯಸ್ಸಲ್ಲಿ ಅಕ್ಕ, ನೀವು, ಅಮ್ಮ, ತಂದೆ ಇಲ್ಲದಿರೋ ಟೈಮಲ್ಲಿ ಅದನ್ನು ಫೇಸ್ ಮಾಡೋದು ತುಂಬ ಕಷ್ಟ. ಅಂದರೆ ನೀವು ತಂದೆಯವರು ಏನೇನು ಹೇಳ್ಕೊಡ್ತಿದ್ರು ಅದನ್ನೆಲ್ಲ ನಾನು ನಿಮ್ಮ ಹತ್ರ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಅದನ್ನು ಕೇಳಿಸ್ಕೊಂಡ್ರೆ ಇನ್ನೊಂದಷ್ಟು ಜನಕ್ಕೆ ಅದು ಪ್ರೇರೇಪಣೆ ಆಗುತ್ತೆ. ಎಷ್ಟೋ ಜನ ಈ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ಹೆಂಗೆ ಫೇಸ್ ಮಾಡಿದ್ರೆ ಹೆಂಗಿತ್ತು ದಿನಗಳು? ಅಂದರೆ 100 ಜನಕ್ಕೆ ಕಿವಿ ಕೊಡಬಾರ್ದು ಸರ್. ನಾವು ಫಸ್ಟು 100 ಜನಕ್ಕೆ ಕಿವಿ ಕೊಡೋ ಬದಲು ನಿನ್ನ ಮಾತು ನೀನು ನಂಬು, ಅವಾಗ ನೀನು ಉದ್ಧಾರ ಆಗ್ತೀಯ. ಇನ್ನೊಬ್ಬ ಹೇಳ್ತಾನೆ ಖಂಡಿತ ನೀನು ಹಂಗೆ ಮಾಡ್ಬಿಡು ಹಿಂಗೆ ಮಾಡ್ಬಿಡು ಅಂತ, ನನ್ನ ಟಾಪಿಗೆ ಕುಣ್ಸೋಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾನೆ. ಅದನ್ನು ನೀನು ಪ್ರವೋಕ್ ಆಗೋಕೆ ಹೋಗ್ಬೇಡ. ನಾನು ಹಿಂಗೆ ಹೇಳ್ತಿದ್ರೆ ನಾನು ಹಿಂಗೆ ಆಗ್ಬಿಡ್ತೀನಿ, ಹಿಂಗೆ ಮಾಡೋಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ನೀನು ಮಾಡೋ ಕರೆಕ್ಟಾಗಿ, ನಿನ್ನ ಬುದ್ಧಿ ನಿನ್ನ ಹತ್ರ ಇರಲಿ, ಯಾರು ಏನೂ ಮಾಡೋಕ್ಕಾಗಲ್ಲ. ಅದು ಅಪ್ಪ ತೀರ್ಕೊಂಡಾಗಲೂ ಅದನ್ನೇ ತೀರ್ಕೊಂಡಿದ್ದಾರೆ ಅಂತ ಮೂಮೆಂಟ್ ಗೊತ್ತಾಗಿದ್ದಷ್ಟು ಅಷ್ಟೇ. ಅದಾದಮೇಲೆ ಬಿಟ್ಟೆ ಮನುಷ್ಯನ ಜೀವನ ಇಷ್ಟೇ. ಅದಾದಮೇಲೆ ಕರೋನಲ್ಲಿ ನಮ್ಮ ಮನೇಲಿ 5 ಸಾವಾಯಿತು. ಇವತ್ತು ನಮಗೆ ಬೇಜವಾಬ್ದಾರಿ ಅಂತಾರಲ್ಲ ಸರ್, ಈ ಮಾತು ಹೇಳ್ಬಾರ್ದು, ಸತ್ಯ ಬೇಜವಾಬ್ದಾರಿ ಅನ್ಸ್ಬಿಡಿದೆ ನಮಗೆ. ಬಿಡುಗರು ಹುಟ್ರಾ ಮಣ್ಣು ಮಾಡಿದ್ವಿ ಕರ್ಕೊಂಡೋಗಿ, ಮುಗ್ದೋಯ್ತು ಜೀವನ, ಇಷ್ಟೇ ಲೈಫು. ಈ ಥರ ಬಂಡೆಗಳ ಥರ ಆಗ್ಬಿಟ್ಟಿದ್ವಿ ನಮ್ಮ ಮನೇಲಿ ಎಲ್ಲರೂ. ಒಂದು 5 ಸಾವುಗಳು ಕಂಟಿನ್ಯೂಸ್ ಆಯಿತು. ತುಂಬ ನೋವಾಗೋಯ್ತು ಮನಸ್ಸಿಗೆ. ಮೇನ್ ಪಿಲ್ಲರ್ ಅಪ್ಪ ಇದ್ರು ಮನೆಯಲ್ಲಿ, ಅವ್ರನ್ನ ಕಳ್ಕೊಂಡ್ವಿ. ಸಂಪಾದನೆ ಮಾಡ್ತಿದ್ದಿದ್ದೆ ಅವರು, ನಾವಿನ್ನೂ ಎಜುಕೇಷನ್ ಮಾಡ್ತಾಯಿದ್ವಿ, ಇನ್ನು ಅಕ್ಕನೂ ದುಡಿತಾ ಇರಲಿಲ್ಲ. ಸಡನ್ನಾಗಿ ಅವರೇ ಬಿದ್ದೋದಾಗ ಸಡನ್ನಾಗಿ ತಲೆಗೆ ಬರೋದು ಅದನ್ನೇ, ಇದು ಇನ್ನು ಮೇಲೆ ನಾವೇನು ಮಾಡ್ತೀವಿ ಅದು ನಮಗೆ ಮಾತ್ರ ಶಾಶ್ವತ. ನಮ್ಮ ಹತ್ರ ಎಲ್ಲ ಮಾಡಿಕೊಬೇಕು, ಅತಿ ಆಸೆ ಅಲ್ಲ. ನಾವು ಸಂಪಾದನೆ ಮಾಡಿದ್ರೆ ನಾವೇನು ಮಾಡಬೇಕು ಅದನ್ನು ಮಾಡಬೇಕು. ಬೇರೆಯವ್ರ ದುಡ್ಡು ಕಿತ್ಕೊಂಡು ನಾವೇನೋ ಮಾಡ್ಬೇಕು ಅನ್ನೋದು ಇರಬಾರ್ದು ನಮ್ಮ ತಲೆಯಲ್ಲಿ. ಇವತ್ತು ನಾನು ಅದನ್ನೇ ಕಲ್ತಿದ್ದೀನಿ. ಎಷ್ಟೋ ಜನ ನನ್ನ ಹತ್ರ ಇವತ್ತಿಗೂ ಬರ್ತಾರೆ. 2 ವರ್ಷದಿಂದ 3 ವರ್ಷ ಆಯ್ತು ನಮ್ಮ ಅಪ್ಪ ತೀರ್ಕೊಂಡು. 1 ವರ್ಷ 1.5 ವರ್ಷ ಯಾರೂ ಇಲ್ಲ ಸರ್, ಕಾಣೆ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದಾರೆ. ಅದಾದಮೇಲೆ ರಕ್ಷಕನೋ ಹೆಸರು ಮಾಡ್ತಾಯಿದ್ದಾನೆ, ರಕ್ಷಕನೋ ಇಂಡಸ್ಟ್ರಿಗೆ ಬಂದಿದ್ದಾನೆ ಅಂತ ತಕ್ಷಣ ಎಲ್ಲರೂ ಬಂದುಬಿಡ್ತಾರೆ ಸರ್. ಹಿಂಗೆ ಇರುವೆಗಳ ಥರ ಒಳ್ಳೆ ಸಕ್ಕರೆ ಮಧ್ಯದಲ್ಲಿ ಹಾಕಿದ್ರೆ ಇರುವೆಗಳು ಹೆಂಗೆ ಬರುತ್ತೆ ಹಂಗೆ ಎಲ್ಲರೂ ಬರ್ತಾರೆ. ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಬಾರ್ದು, ತಿರ್ಗಿ ಅವ್ರ ಕಡೆ ಗಮನ ಕೊಡೋಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಅವ್ರ ಕೆಲಸ ಅವ್ರನ್ನ ಮಾಡ್ತಾ ಇರ್ತಾರೆ ಅಂತ. ಒಂದ್ಸಲಿ ಹಾಳು ಮಾಡಿಬಿಟ್ಟು ನಮ್ಮ ಲೈಫಲ್ಲಿ ಓದೋರನ್ನ ತಿರ್ಗಿ ಕರ್ಸ್ಕೊಂಡ್ರೆ ಏನು ಮಾಡ್ತಾರೆ? ತಿರ್ಗಿ ಹಾಳು ಮಾಡೋಕ್ಕೆ ಬಂದಿರ್ತಾರೆ ಅವರು. ಒಬ್ಬ ಬೆಳೆದಿದ್ದಾನೆ ಕಟ್ ಮಾಡಬೇಕು, ಇನ್ನೊಬ್ಬ ಬೆಳೀತದೆ ಇವಾಗ ಅವನು ಕಟ್ ಮಾಡಬೇಕು ಅನ್ನೋದಿರುತ್ತೆ. ಸಾಕಷ್ಟು ಜನ ನೋಡ್ಕೊಂಬಂದೆ ಆ ಥರ. ನಾನು ಇವತ್ತು ಒಳ್ಳೆ ಲೈಫಲ್ಲಿ ಒಂದು ಒಳ್ಳೆ ಪಾಠ ಸರ್. ಅದಕ್ಕೆ ಒಬ್ಬನೇ ಇರ್ತೀನಿ ಮನೇಲಿ, ಯಾರಿಗೂ ತಲೆ ಕೆಡಿಸ್ಕೊಡಲ್ಲ. 1-2-3 ಜನ ಫ್ರೆಂಡ್ಸ್ಗಳಿದ್ದಾರೆ, ಕಾಲ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸು, ಮಾತಾಡ್ತೀವಿ ಖುಷಿಯಾಗೆ ಅಷ್ಟೇ. ನಮ್ಮ ಜೊತೆ ಇರೋರನ್ನ ನಾವು ಹೆಂಗೆ ನೋಡ್ಕೊತೀವಿ, ನಮಗೆ ಟೈಮ್ ಕೊಡ್ತಿರೋರಿಗೆ ನಾವು ಯಾವತ್ತೂ ಅವ್ರಿಗೆ ಮೋಸ ಮಾಡೋಕೆ ಹೋಗ್ಬಾರ್ದು. ಅವ್ರಿಗೆ ಎಷ್ಟೇ ಕಷ್ಟದಲ್ಲಿದ್ರು ನಾವು ಕೈ ಹಿಡಿಯೋಣ. ಯಾಕಂದರೆ ನನ್ನ ಕಷ್ಟ ಟೈಮಲ್ಲಿ ನನ್ನ ಫ್ರೆಂಡ್ಸೇ ಕೈ ಹಿಡ್ದಿದ್ದು, ಯಾವ ಫ್ಯಾಮಿಲಿ ಕೈ ಹಿಡ್ದಿಲ್ಲ. ನಾವು ಅಮ್ಮಂಗೆ ಹೇಳೋದು ಅದನ್ನೇ, ನಿನ್ನ ಗಂಡ ನಿನ್ಗೇನು ಮಾಡಿಕ್ ಬಿಡೋಗಿರೋ ಅದೇ ಸೂಪರ್. ಅವ್ರೇನೋ ಮಾಡ್ತಾರೆ, ಇವ್ರೇನೋ ಮಾಡ್ತಾರೆ, ನನ್ನ ಫ್ಯಾಮಿಲಿ ಬಂದುಬಿಡ್ತಾರೆ, ನನ್ನ ತಮ್ಮ ಬಂದುಬಿಡ್ತಾರೆ, ಎಂಥದ್ದು ಇಲ್ಲ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ನನ್ನ ಹತ್ರ. ಹಿಂಗಿದಿನ ಹಿಂಗೆ ಅಷ್ಟೇ, ಏನೂ ಇಲ್ಲ ಬಿಡಿ. ಬಿರಿಯಾನಿ ತಿಂದ್ಬಿಟ್ಟು ಮೊಸರನ್ನ ತಿಂದೆ ಅಂತ ಹೇಳ್ಬಾರ್ದು, ಇಲ್ಲ ಮೊಸರನ್ನ ತಿಂದ್ಬಿಟ್ಟು ಬಿರಿಯಾನಿ ತಿಂದೆ ಅಂತ ಹೇಳ್ಬಾರ್ದು. ಏನು ಮಾಡಿದೆ ಅದನ್ನೇ ಪ್ರಾಕ್ಟಿಕಲಾಗಿ ಹೇಳು, ಅದನ್ನು ಜನ ನಂಬ್ತಾರೆ. ಹಂಗನ್ಬಿಟ್ಟು ನಿನ್ನ ಜನ ನಂಬ್ಸೋಕೆ ಏನು ಮಾಡಬೇಕು ಮಾಡಬೇಡ, ನಿನ್ನ ಥರ ನೀನು ಬಿಟ್ಕೊಡ್ಬೇಡ ಅಷ್ಟೇ. ಇನ್ನು ತಂದೆಯವ್ರ ಬಗ್ಗೆ ಗೊತ್ತು, ರಕ್ಷಕ್ ಅವ್ರ ಬಗ್ಗೆ ಈಗ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿದ್ದಾರೆ. ಆದರೆ ತಾಯಿಯವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಜಾಸ್ತಿ. ತಾಯಿಯವ್ರು ಹೆಂಗಿರ್ತಿದ್ರು, ಏನು ಮಾಡ್ತಿದ್ರು, ತಂದೆಯವ್ರಿಗೆ ಹೆಂಗೆ ಸಪೋರ್ಟಿವ್ ಆಗಿದ್ರು, ತಂದೆಯವ್ರನ್ನ ಕಳ್ಕೊಂಡಾದ್ಮೇಲೆ ತಾಯಿಗೆ ನೀವು ಹೆಂಗೆ ಸಪೋರ್ಟ್ ಆಗಿದ್ದೀರಾ? ತಾಯಿ ನಿಮಗೆ? ನಾನು ನಮ್ಮ ಅಪ್ಪನ ಕಳ್ಕೊಂಡಾದ್ಮೇಲೆ ತಾಯಿ ನನಗೆ ಸಪೋರ್ಟ್ ಆಗಿದ್ದಾರೆ ಸರ್. ಯಾಕಂದರೆ ನಾನು ದುಡಿಯೋಂಗೆ ಬಂದಿಲ್ಲ. ಅಂದರೆ ಒಂದಷ್ಟು ಹೇಳ್ಬೋದು, ಮಮ್ಮಿ ಹಿಂಗೆ ಬೇಡ, ಹಿಂಗೆ ಮಾಡೋಣ ಮಮ್ಮಿ, ಹಿಂಗೆ ಮಾಡೋಣ ಅಂತ. ಕಾಸು ವಿಚಾರ ಮತ್ತೊಂದು ಅದು ಇದೆಲ್ಲ ಅಮ್ಮನ ನಿಂತ್ಕೊಂಡು ನೋಡ್ಕೊತಾರೆ. ಇವಾಗ ಇನ್ನೇನು ಅಕ್ಕನ ಮದುವೆ ಬೇರೆ ಬರ್ತಾ ಇದೆ, ನೆಕ್ಸ್ಟ್ ವರ್ಷದಲ್ಲಿ ಮದುವೆ ಮಾಡ್ಬೇಕು ಅಕ್ಕಂದು, ಅದೊಂದು ಪ್ಲ್ಯಾನಿಂಗ್ ನಡೀತಾ ಇದೆ. ಅಮ್ಮ ನಾರ್ಮಲಾಗಿ ಅಮ್ಮ ಹುಟ್ಟಿ ಬೆಳೆದಿದ್ದೆಲ್ಲ ಬಿಡ್ದು ಹೌಸ್ ವೈಫು, ತುಂಬ ಖುಷಿಯಾಗಿ ನಡ್ಸ್ಕೊಂಡು ಹೋಗೋರು, ಅದಕ್ಕೂ ಬೇಜಾರು ಮಾಡ್ಕೊತಾ ಇರಲಿಲ್ಲ. ನಮ್ಮ ಅಪ್ಪಂದು ಒಂದು ಕೋಪ ಅವ್ರಿಗೆ ಗೊತ್ತಿತ್ತು, ಯಾವ ಟೈಮಲ್ಲಿ ಕೋಪ ಮಾಡ್ಕೊತಾರೆ, ಆ ಟೈಮಲ್ಲಿ ಬೇಜಾರು ಮಾಡ್ಕೊತಾರೆ, ಆ ಟೈಮಲ್ಲಿ ಖುಷಿ ಇರ್ತಾರೆ ಅಂತ. ಆ ಟೈಮಿಗೆ ಸಮಯ ಸಂದರ್ಭ ಅಂತ ಹೇಳ್ತಾರಲ್ವ, ಆ ಟೈಮಲ್ಲಿ ಹೆಂಗಿರ್ಬೇಕು ಹಂಗೆ ಇದ್ದು ಬಿಡೋರು ನಮ್ಮಮ್ಮ ನಮ್ಮ ಅಪ್ಪನ ಹತ್ರ. ಯಾಕಂದ್ರೆ ನಮ್ಮ ಅಪ್ಪಂಗೆ ಸ್ವಲ್ಪ ಕೋಪನ ಜಾಸ್ತಿ, ಮೂಗ್ ಮೇಲೆ ಇರೋದು, ರಪ್ಪ ಅಂತ ಬೈದು ಬಿಡೋರು. ಕೆಲವ್ರು ಅದು ಅರ್ಥ ಮಾಡ್ಕೊಂತಾರೆ, ಕೆಲವ್ರು ಅರ್ಥ ಮಾಡ್ಕೊಳ್ಳಲ್ಲ. ಅದು ನಮ್ಮ ಅಮ್ಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿಬಿಟ್ಟಿತ್ತು. ಬಿಡಿ ಇವ್ರು ಏನೇ ಮಾಡೋದು ಇಷ್ಟೇ, ಏನೂ ಮಾಡೋಕ್ಕಾಗಲ್ಲ, ಪಾಪ ಅವರು ಟೆನ್ಷನ್ಗಳು ಅವ್ರು ಇರುತ್ತೆ. ಯಾಕಂದರೆ ನಾನು ಮನೇಲಿ ಕೂತ್ಕೊಂಡು ಅಡುಗೆ ಮಾಡೋಕ್ಕೊಳಗೆ ನನಗೆ ಇಷ್ಟು ಅಂತ ಹೇಳಿದ್ರೆ, ಆಚೆ ಹೋಗ್ಬಿಟ್ಟು ದುಡ್ದು ಅದು ಇದು ಕೆಲಸಗಳು ಮಾಡ್ಕೊಂಬರೋರು ಅವ್ರಿಗೇನು ಎಷ್ಟು ಟೆನ್ಷನ್ ಇರಬಾರ್ದು ಅಂತ ನಮ್ಮಮ್ಮ ಯಾವಾಗಲೂ ಅಷ್ಟೇ ತಲೆಗೆ ಹಾಕ್ಕೊತಾ ಇರಲಿಲ್ಲ. ನಮ್ಮ ಅಪ್ಪನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು, ಫ್ರೀಯಾಗಿ ನೋಡ್ಕೊಳ್ಳೋರು. ಕೊನೆ ದಿಸ್ಕೊಳ್ಳೋದು ನಮ್ಮಮ್ಮ ಏನೇನು ಮಾಡ್ಬೇಕು ಎಲ್ಲ ಮಾಡಿದ್ದಾರೆ ಸರ್. ಅಂದರೆ ನಮ್ಮ 3 ಜನನೂ ಅಷ್ಟೇ, ನಾನಾಗಲಿ, ನಮ್ಮ ಅಕ್ಕ ಆಗಲಿ, ಅಮ್ಮ ಆಗಲಿ, ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾವೆಲ್ಲ ಏನು ಮಾಡಬೇಕು ಮಾಡಿದ್ದಾರೆ, ಗಂಡನ ಸ್ಥಾನದಲ್ಲಿ ಅವ್ರನ್ನ ಏನು ನಿಂತ್ಕೊಂಡು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಅದು ತುಂಬ ಖುಷಿ ಅನಿಸುತ್ತೆ. ಇವತ್ತಿಗೂ ಅಷ್ಟೇ ಅದೇ ಒಂದು ಸ್ಟ್ರಾಂಗ್ನೆಸ್ಸು. ಅಮ್ಮನಿಗೆ ಹೇಳ್ತಾ ಇರ್ತೀನಿ, ಬಿಡು ಆಗಿದೆಲ್ಲ ಆಗೋಯ್ತು, ಮುಂದಿನ ದಿವಸಗಳೆಲ್ಲ ಗೋಲ್ಡನ್ ಡೇಸ್ ಅಂತ ಅಂದ್ಕೊಂಡು ನಾವು ಹೋಗೋಣ ಮುಂದಕ್ಕೆ, ಒಳ್ಳೆ ದಿವಸ ಬಂದೇ ಬರುತ್ತೆ. ಏನು ಇಲ್ದಿರೋರು ಇಷ್ಟೆಲ್ಲ ಆಗಿದ್ದೀವಿ ಅಂತ ಹೇಳಿದ್ರೆ
ತಿರ್ಗಾ ಏನೂ ಇಲ್ದಿರೋ ತಿರ್ಗಾ ಬಂದೇ ಬರ್ತೀವಿ ಮೇಲಕ್ಕೆ, ಖಂಡಿತ ಯಾಕೆ ಬೇಜಾರು ಮಾಡ್ಕೊತೀಯ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ಸೈಕಲ್ ವಾಚ್ ಮುಳ್ಳಿದ್ದಂಗೆ ಸರ್, ತಿರುಗ್ತಾನೆ ಇರಬೇಕು ಲೈಫ್ ಅನ್ನೋದು. ಕಳ್ಕೊಂಡಿರೋದನ್ನ ಪಡ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಎಲ್ಲ ಥರ ಅನ್ಭೋಗ್ಸಿದ್ರೇ ಒಂದು ಲೈಫ್ ಅಂತ ಹೇಳೋಕ್ಕಾಗೋದು ಇದೆ. ಈಗ ಅದಾದಮೇಲೆ ನಿಮ್ಮ ಕರಿಯರ್ಗೆ ನಿಮ್ಮ ತಾಯಿ ಸಪೋರ್ಟ್ ಪ್ರೆಸೆಂಟ್ ಹೆಂಗೆ ನಡೀತಾ ಇದೆ? ಪ್ರೆಸೆಂಟು ಅದೇ, ನಿಮ್ಮ ಅಪ್ಪನ ಹೆಸರು ಉಳ್ಸೋಕೆ ನೀನು ಏನು ಮಾಡಬೇಕು ಅದನ್ನು ಮಾಡು, ಎಲ್ಲೂ ಎದುರಾಕೊಳಕ್ಕೆ ಹೋಗಬೇಡ, ಯಾರನ್ನು ಯಾಕೆ ಬೇಕು ಅಂದರೆ ಜೀವನ ಅಂದರೆ ಎಲ್ಲ ಥರ ಬಂದೇ ಬರುತ್ತೆ. ನಿನಗೆ ಕೋಪ ಬರುತ್ತೆ, ಖುಷಿ ಬರುತ್ತೆ, ಒಬ್ರನ್ನ ಎದುರಾಕೊಂಡ್ಲೇಬೇಕು. ಆ ಟೈಮಲ್ಲಿ ನೀನು ಹೆಂಗೆ ಇದ್ಬೇಕೋ ಇದ್ಬಿಡು. ಯಾಕಂದರೆ ನಿಮ್ಮ ಅಪ್ಪಂಗೆ ಎಲ್ಲೋ ಒಂದು ಕಡೆ ಮೈನಸ್ ಹೊಡೆದಿದ್ದೆ, ಅದು ತುಂಬ ಕೋಪ, ಸಡನ್ನಾಗಿ ರೇಗ್ಬಿಡೋರು, ಸಡನ್ನಾಗಿ ಕಿರ್ಚಾಡ್ಬಿಡೋರು. ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ. ನಿಮ್ಮ ಅಪ್ಪಂದು ಏನಿದೆಯೋ ಅದೆಲ್ಲ ನೀನು ಸರಿ ಮಾಡ್ಕೊ ಅಂತ ಹೇಳೋರು ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂಥದಿಲ್ಲ.